ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಪೈಲ್ ರೀಡಿಂಗ್ ಇದೆ. ಇದು ನೀವು ಯಾರನ್ನು ಪ್ರೀತಿಸ್ತೀರೋ, ಇದು ಅನ್ಮ್ಯಾರಿಡ್ ಇರ್ಬೋದು, ನೀವು ಸಿಂಗಲ್ ಇರ್ಬೋದು, ವಿಡೋ ಇರ್ಬೋದು, ಡೈವರ್ಸ್ ಇರ್ಬೋದು. ಇದು ಮದುವೆಯಾಗಿ ಫ್ಯಾಮಿಲಿ ಜೊತೆ ಇದ್ದವರಿಗಲ್ಲ. ನಿಮಗೆ ಒಬ್ಬರು ಪಾರ್ಟ್ನರ್ ಇರ್ಬೋದು ಅಥವಾ ನೀವು ಯಾರನ್ನಾದ್ರೂ ಪ್ರೀತಿಸ್ತಿರ್ಬೋದು, ಅವರಿಗೆ ಮಾತ್ರ ಇದು. ಅವರ ಕರೆಂಟ್ ಎನರ್ಜಿ, ಅವರಿಗೆ ನಿಮ್ಮ ಮೇಲೆ ಯಾವ ಭಾವನೆ ಇದೆ, ಅವ್ರದ್ದು ನೆಕ್ಸ್ಟ್ ಆಕ್ಷನ್ ಏನು ಅಂತ ಹೇಳಿ ನೋಡುವ. ಇದು ಪೈಲ್ ನಂಬರ್ 1 ಈ ಆಮೆ. Pile number 2 penguin. Pile number 3 ಮೊಸಳೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಕರೆಂಟ್ ಎನರ್ಜಿ, ನಿಮ್ಮ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ, ನೆಕ್ಸ್ಟ್ ಆಕ್ಷನ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಆಮೆ ಚಾಯ್ಸ್ ಮಾಡಿದ್ದೀರಾ, ಟಾರ್ಟಾಯ್ಸ್. ನಿಮಗೆ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ, ನೆಕ್ಸ್ಟ್ ಆಕ್ಷನ್ ಏನು ಅಂತ ಹೇಳಿ ನೋಡುವ. ಪೈಲ್ ನಂಬರ್ 1 ಕರೆಂಟ್ ಎನರ್ಜಿ, ಫೀಲಿಂಗ್ಸ್, ನಿಮ್ಮ ಬಗ್ಗೆ ಇರೋ ಫೀಲಿಂಗ್ಸ್, ನೆಕ್ಸ್ಟ್ ಆಕ್ಷನ್. ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ವೆಂಡ್ಸ್. ಇವರ ಕರೆಂಟ್ ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ. 10 ಆಫ್ ಪೆಂಟಿಕಲ್ಸ್. ಇವರೀಗ ತುಂಬಾ ಕ್ರಾಸ್ ರೋಡ್ ಅಲ್ಲಿ ಇದ್ದಾರೆ. ಅಂದ್ರೆ ಇವರಿಗೇನೋ ಅನಿಸ್ತಾ ಇದೆ, ನಿಮ್ಗೂ ಅವರಿಗೇನೋ ಒಂದು ಕನೆಕ್ಷನ್ ಇದೆ, ಒಂದು ವೈಬ್ರೇಷನ್ ಇದೆ ಅಂತೇಳಿ ಅನಿಸ್ತಾ ಇದೆ. ಅಂದ್ರೆ ಕೆಲವೊಮ್ಮೆ ಇವರು ನಿಮ್ಮನ್ನು ಅಪೋಸ್ ಮಾಡ್ತಿರ್ಬೋದು. ಅಂದ್ರೆ ಇವರ ಫೀಲಿಂಗ್ಸ್, ಕರೆಂಟ್ ಎನರ್ಜಿ ಹೇಗಂತ ಹೇಳಿದ್ರೆ, ನಿಮ್ಮ ಮೇಲೆ ಇವರಿಗೆ ಟ್ರಸ್ಟ್ ಇಲ್ಲದೆ ಇದ್ದಿರ್ಬೋದು, ನೀವೇನಾದ್ರೂ ಸುಳ್ಳು ಹೇಳಿರ್ಬೋದು. ಸೊ ಅಥವಾ ನೀವೇನಾದ್ರೂ ಇವ್ರ ಜೊತೆ ಮೈಂಡ್ ಗೇಮ್, ಅಂದ್ರೆ ಮೈಂಡ್ ಪ್ಲೇಯಿಂಗ್ ಅಂತ ಹೇಳ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿರ್ಬೋದು ಅಂತ ಅವರಿಗೆ ಅನಿಸ್ತಾ ಇದ್ದಿರ್ಬೋದು. ನೀವು ಸುಳ್ಳು ಹೇಳಿ ಅವ್ರ ಜೊತೆ ಏನೋ ಆಟ ಆಡ್ತಿದ್ದೀರಿ ಅಂತ ಹೇಳಿ. ಈಗ ಅವರು ಯಾವ್ದನ್ನು ಕ್ರಾಸ್ ರೋಡ್ ಅಲ್ಲಿದ್ದಾರೆ, ಯಾವ್ದನ್ನು ಡಿಸೈಡ್ ಮಾಡಬೇಕು ಅಥವಾ ಯಾವ್ದಾದ್ರು ಡಿಸೈಡ್ ಮಾಡಬೇಕು ಅಂತ ಹೇಳಿ ತುಂಬಾ ಥಿಂಕಿಂಗ್ ಅಲ್ಲಿದ್ದಾರೆ. ಇವರು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾನೇ ನೋಡ್ತಾರೆ, ತುಂಬಾ ಸ್ಟಕ್ ಎನರ್ಜಿ ಇದೆ. ಅಂದ್ರೆ ಇವರಿಗೆ ಕನ್ಫ್ಯೂಷನ್, ಯಾವ ಕಡೆ ಮೂವ್ ಆಗ್ಲಿಕ್ಕೂ ಆಗ್ತಾ ಇಲ್ಲ ಇವರಿಗೆ. ಬ್ಯಾಲೆನ್ಸ್ ತುಂಬಾನೇ ಟ್ರೈ ಮಾಡ್ತಿದ್ದಾರೆ ಇವರು, ತುಂಬಾ ಥಿಂಕಿಂಗ್ ಅಲ್ಲಿ ಇದ್ದಾರೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ. ಒಂದು ಪವರ್ಫುಲ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಲೈಫ್ ಅಲ್ಲಿ. ಇವರಿಗೆ ನಿಮ್ಮೇಲಿರೋ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ನೋಡುವ. ಸೊ ಇವರಿಗೊಂದು ಹೋಪ್ ಇದೆ, ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ಒಂದು ಹೋಪ್ ಇದೆ ಇವರಿಗೆ. ಅಂದ್ರೆ ರಿನ್ಯೂವಲ್ ಆಗ್ಬೋದು ಈ ರಿಲೇಶನ್ಶಿಪ್, ಮತ್ತೆ ಇದಕ್ಕೊಂದು ಅಂದ್ರೆ ಇದು ಸೆಕೆಂಡ್ ಚಾನ್ಸ್ ಸಿಗ್ಬೋದು ಅಂತ ಹೇಳಿ. ಸೊ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ನಿಮ್ ಬಗ್ಗೆ ಫೀಲಿಂಗ್ಸ್. ಇಲ್ಲೊಂದು ಪೇನ್ಫುಲ್ ಎಂಡಿಂಗ್ ಆಗಿದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಇದೊಂಥರ ತುಂಬಾ ಪೇನ್ಫುಲ್ ಎಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಇವರು, ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ತುಂಬಾ ವರ್ಕ್ ಮಾಡ್ತಿದ್ದಾರೆ ಇವರು, ವರ್ಕೋಹಾಲಿಕ್ ಇರ್ಬೋದು. ಅಂದ್ರೆ ಏನಾದ್ರು ಫೈನಾನ್ಸ್ ಸಲುವಾಗಿ, ಹಣದ ಸಲುವಾಗಿ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಇವರು. ನಿಮ್ ಜೊತೆ ಒಂದು ಹೊಸ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ತುಂಬಾ ಈಗ ಇವ್ರದ್ದು ಹಾರ್ಟ್ ಫುಲ್ಫಿಲ್ಮೆಂಟ್ ಅಲ್ಲಿ ಇದೆ, ವಿಶಸ್ ಫುಲ್ಫಿಲ್ ಇದೆ ಇವ್ರದ್ದು.
ಸೊ ಈಗ ಹಳೆದನ್ನೆಲ್ಲ ಲೆಟ್ ಗೋ ಮಾಡಿ ಮುಂದಿನ ಫ್ಯೂಚರ್ ಬಗ್ಗೆ ಇವರು ಥಿಂಕ್ ಮಾಡ್ತಿದ್ದಾರೆ. ಇವರು ತುಂಬಾನೇ ಕ್ರಾಸ್ ರೋಡ್ ಅಲ್ಲಿ ಈಗ ಇದ್ದಾರೆ. ಅಂದ್ರೆ ಈಗ ಅವರಿಗೆ ಯಾವ್ದು ಚೂಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡ್ತಿದ್ದಾರೆ. ಅವ್ರು ನಿಮ್ಮ ಹತ್ರ ಸಾರಿ ಕೇಳ್ತಿದ್ದಾರೆ. ಅವರಿಗೆ ತುಂಬಾ ರಿಗ್ರೆಟ್ ಆಗಿದೆ. ಐ ಆಮ್ ರಿಯಲಿ ಸಾರಿ ಅಂದ್ರೆ ಅವರ ಮಾತಲ್ಲಿ ಇರ್ಬೋದು ಅಥವಾ ಅವರ ಆಕ್ಷನ್ ಅಲ್ಲಿ ಇದ್ದಿರ್ಬೋದು, ನಿಮ್ಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಸೊ ತುಂಬಾ ಸಾರಿ ಕೇಳ್ತಿದ್ದಾರೆ. ನಿಮ್ಗೆ ಇವ್ರ ಮೇಲೆ ಟ್ರಸ್ಟ್ ಇಲ್ಲದೆ ಇರ್ತಿರ್ಬೋದು, ಡೌಟ್ ಇರ್ಬೋದು. ಸೊ ಇಲ್ಲಿ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಡೌಟ್ ಅವರನ್ನು ತುಂಬಾ ಅವರಿಗೆ ತುಂಬಾ ತುಂಬಾ ಸಮಸ್ಯೆಯನ್ನು ಉಂಟು ಮಾಡ್ತಿದೆ ಅಂತ ಹೇಳಿ. ಕಮ್ಯುನಿಕೇಶನ್, ಸೊ ಇಲ್ಲಿ ಹೇಳ್ತಾರೆ ಐ ಲವ್ ಯುವರ್ ವಾಯ್ಸ್, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಅಂಡ್ ನೈಟ್ ಅಂತ ಹೇಳಿ. ಸೊ ನಿಮ್ಮ ವಾಯ್ಸ್ ಇವರಿಗೆ ತುಂಬಾನೇ ಇಷ್ಟ ಇದ್ದಿರ್ಬೋದು, ಮಾತುಕತೆ ತುಂಬಾನೇ ಆಗ್ತಿರ್ಬೋದು ಈ ಹಿಂದೆ. ಇಲ್ಲಿ ಇವರಿಗೆ ಫ್ಯಾಮಿಲಿ ಇದ್ದಿರ್ಬೋದು. ಕರೆಂಟ್ ಎನರ್ಜಿ ಅಂದ್ರೆ ಇವರು ಫ್ಯಾಮಿಲಿ ಜೊತೆ ಇದ್ದಿರ್ಬೋದು. ಅಂದ್ರೆ ಇವ್ರ ಅಪ್ಪ ಅಮ್ಮ ಇರ್ಬೋದು ಅಥವಾ ಇವರಿಗೆ ವೈಫ್ ಇರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಎಲ್ರಿಗಲ್ಲ ಕೆಲವರಿಗೆ ಇಲ್ಲಿ, ಅಥವಾ ಅವರ ಫ್ಯಾಮಿಲಿ ಮೆಂಬರ್ ಇರ್ಬೋದು ಇಲ್ಲಿ. ಸೊ ಐ ಆಮ್ ಬಿಸಿ ವಿತ್ ಅದರ್ ರೆಸ್ಪಾನ್ಸಿಬಿಲಿಟಿ, ಯು ನೀಡ್ ಟು ಅಕ್ಸೆಪ್ಟ್ ಇಟ್ ಅಂತ ಹೇಳಿ. ಅಂದ್ರೆ ಬರೀ ಲವ್ ರಿಲೇಶನ್ಶಿಪ್ ಅಲ್ಲದ ಅವರಿಗೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸಹ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ ಜೊತೆ ನಿಮ್ಮನ್ನು ಸರ್ಚ್ ಮಾಡ್ತಿದ್ದಾರೆ ಅವರು, ನಿಮ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತ ಹೇಳಿ. ಏನಾದ್ರು ಸೋರ್ಸ್ ಸಿಗ್ತದ, ಫೇಸ್ಬುಕ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಎಲ್ಲಾರು ನೀವು ಕನೆಕ್ಟ್ ಸರ್ಚ್ ಮಾಡ್ತಿದ್ದಾರೆ ಅವರು. ಇವು ಅಂದ್ರೆ ನೀವು ಬರೀ ಅವರ ನಂಬಿಕೆಯನ್ನು ಬ್ರೇಕ್ ಮಾಡಿಲ್ಲ, ಬಟ್ ಅವರನ್ನು ಬ್ರೇಕ್ ಮಾಡಿದ್ದೀರಿ ಅಂತ ಹೇಳ್ತಾರೆ. ಇಲ್ಲಿ ತುಂಬಾ ಪೇನ್ಫುಲ್ ಎನರ್ಜಿ ಇದೆ. ಅವರ ನೆಕ್ಸ್ಟ್ ಆಕ್ಷನ್ ಏನಂತ ಹೇಳಿ ನೋಡುವ. ವಾವ್, ನಿಮ್ ಜೊತೆ ಯೂನಿಯನ್ ಆಗುದಿರ್ತದೆ. ಇವರು ನಿಮ್ಗೆ ಆಫರ್ ಕೊಡ್ತಾರೆ, ರಿಯೂನಿಯನ್. ನೆಕ್ಸ್ಟ್ ಆಕ್ಷನ್, ನಿಮ್ಗೆ ಪ್ರಪೋಸ್ ಮಾಡ್ಬೋದು ಇವರು ಬಂದು. ಐ ಆಮ್ ಲೀವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್. ಇವ್ರು ಹೇಳ್ತಾರೆ, ನಾನ್ ನಿಮ್ಮ ಜೀವನ ಬಿಟ್ಟು ಹೋಗಿರೋದು, ಅಂದ್ರೆ ನಿಮ್ಮ ಲೈಫ್ ಬಿಟ್ಟು ಹೋಗಿರೋದು ತುಂಬಾ ಕಾರಣಗಳಿಂದ, ನೀವು ಅನ್ಕೊಂಡಿರೋ ಹಾಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯು ಸ್ಟೋಲ್ ಮೈ ಹಾರ್ಟ್ ಎಟ್ ಫಸ್ಟ್ ಸೈಟ್, ಹ್ಯಾಂಡಲ್ ಇಟ್ ವಿತ್ ಕೇರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೋಸ್ಟ್ಲಿ ನಿಮ್ಮ ನೋಡಿದಾಗ ಇಷ್ಟ ಆಗಿರ್ಬೋದು. ಲಾಯಲಿಟಿ, ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್, ಜಸ್ಟ್ ಬಿ ಟ್ರೂ ಅಂತ ಹೇಳ್ತಿದ್ದಾರೆ. ತುಂಬಾ ಪರ್ಫೆಕ್ಟ್ ಆಗಿರೋದನ್ನು ಹುಡುಕ್ಬೇಡಿ, ಹೇಗಿದೆಯಾ ಹಾಗೇನೆ ಎಕ್ಸೆಪ್ಟ್ ಮಾಡಿಕೊಳ್ಳಿ ಲೈಫ್ ಅಂತ ಹೇಳ್ತಿದ್ದಾರೆ. ಪ್ರೆಸೆನ್ಸ್, ನೋ ಮ್ಯಾಟರ್ ಹೌ ಮಚ್ ವಿ ಫೈಟ್, ಯು ಸ್ಟೇ ಆನ್ ಮೈಂಡ್ 24/7. ಅಂದ್ರೆ ನಾವು ಎಷ್ಟು ಬೇಕಾದ್ರೂ ಫೈಟ್ ಮಾಡಿರ್ಬೋದು, ಆದ್ರೆ ನನ್ನ ಮೈಂಡ್ ಅಲ್ಲಿ ಯಾವಾಗ್ಲೂ 24/7 ಇರ್ತಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇವ್ರೀಗ ಒಬ್ಬರೇ ಇದ್ದಿರ್ಬೋದು. ಇವ್ರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ನೋವುಗಳಾಗಿದೆ ಇವರ ಜೀವನದಲ್ಲಿ. ಸೊ ತುಂಬಾ ಬರ್ಡನ್ ಇವರು ಎದುರಿಸಿದ್ದಾರೆ ಜೀವನದಲ್ಲಿ. ಒಬ್ಬರೇ ತುಂಬಾನೇ ಫೈಟ್ ಮಾಡ್ತಿದ್ದಾರೆ. ಸೊ ಈಗ ನಿಮ್ಗೆ ಏನೋ ಒಂದು ಆಫರ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ಇದು ಹ್ಯಾಪಿ ಫ್ಯಾಮಿಲಿ, ನಿಮ್ಮ ಅಂದ್ರೆ ಒಂದು ಮ್ಯಾರೇಜ್ ಇರ್ಬೋದು, ಹ್ಯಾಪಿ ಫ್ಯಾಮಿಲಿ ವಿತ್ ರಿಲೇಶನ್ಶಿಪ್ ಒಂದು ಆಫರ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ.
ಈಗ ಅವರು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಯಾವ್ದನ್ನು ಚಾಯ್ಸ್ ಮಾಡ್ಬೇಕು ಅಂತ. ನೆಗೆಟಿವ್ ಎನರ್ಜಿ ಅಥವಾ ಸ್ಟೆಬಿಲಿಟಿ ಇಲ್ಲ, ಅಂದ್ರೆ ಹೆದರಿಕೆ ಇದ್ದಿರ್ಬೋದು. ಸೊ ಎಲ್ಲವನ್ನು ಎಟ್ ಎ ಟೈಮ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ತುಂಬಾ ನೆಗೆಟಿವ್ ಥಿಂಕಿಂಗ್ ಅಥವಾ ನಿಮ್ಮ ಎಡಿಕ್ಷನ್ ಇದ್ದಿರ್ಬೋದು, ಅವರಿಗೆ ತುಂಬಾ ಎಡಿಕ್ಷನ್ ಅಲ್ಲಿ ಇದ್ದಾರೆ ಅವರು. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಪೆಂಗ್ವಿನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಲವ್ ರಿಲೇಶನ್ಶಿಪ್ ಅಲ್ಲಿ ಕರೆಂಟ್ ಎನರ್ಜಿ, ಅವರ ಫೀಲಿಂಗ್ಸ್, ನೆಕ್ಸ್ಟ್ ಆಕ್ಷನ್ ಏನು ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಕರೆಂಟ್ ಎನರ್ಜಿ, ಅವರಿಗೆ ನಿಮ್ಮ ಮೇಲಿರುವ ಫೀಲಿಂಗ್ಸ್, ನೆಕ್ಸ್ಟ್ ಆಕ್ಷನ್. ಈಗಿತ್ತು ಕರೆಂಟ್ ಎನರ್ಜಿ ಏನಿದೆ ಅಂತ ಹೇಳಿ ನೋಡುವ. ಕ್ವೀನ್ ಆಫ್ ಕಪ್ಸ್. ತುಂಬಾ ಇಮೋಷನಲ್ ಅಪ್ಸೆಟ್ ಅಲ್ಲಿ ಇದ್ದಾರೆ ಇವರು. ತುಂಬಾ ಎಲ್ಲ ಕಳ್ಕೊಂಡೆ ಅನ್ನೋ ತುಂಬಾ ಹೆದರಿಕೆ ಇದೆ ಇವರಿಗೆ. ಸ್ಟೆಬಿಲಿಟಿ ಇಲ್ಲ ಇವರಿಗೆ ಲೈಫ್ ಅಲ್ಲಿ. ಸ್ಟೆಬಿಲಿಟಿ ಇಲ್ಲದೆ ಈಗ ಕರೆಂಟ್ ಎನರ್ಜಿ ಅವ್ರದ್ದು ಸ್ಟೆಬಿಲಿಟಿ ಕಳ್ಕೊಂಡಿದ್ದಾರೆ. ತುಂಬಾನೇ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಾರೆ. ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಇವರು. ಫೈನಾನ್ಸ್ ಇರ್ಬೋದು, ರಿಲೇಶನ್ಶಿಪ್ ಲಾಸ್ ಆಗಿರ್ಬೋದು, ಇವರಿಗೆ ಸ್ಟೆಬಿಲಿಟಿ ಇಲ್ಲ. ಇವರು ತುಂಬಾನೇ ಹೋರಾಡಿದ್ದಾರೆ ಜೀವನದಲ್ಲಿ ಎಲ್ಲನೂ ಉಳಿಸ್ಬೇಕು ಅಂತೇಳಿ, ಆದ್ರೆ ಯಾವುದು ಸಾಧ್ಯ ಆಗಿಲ್ಲ. ಸೊ ಈಗ ಅವರಿಗೆ ಅಂದ್ರೆ ತುಂಬಾನೇ ಈಗ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಅಥವಾ ತುಂಬಾ ಏನ್ ಹೇಳ್ತಾರೆ, ಜೀವನದಲ್ಲಿ ಭರವಸೆ ಕಳ್ಕೊಂಡಿದ್ದಾರೆ ಇವರು. ತುಂಬಾನೇ ಬರ್ಡನ್, ಜೀವನದಲ್ಲಿ ತುಂಬಾನೇ ಹಿಂಸೆ ಅನುಭವಿಸ್ತಿರ್ಬೋದು. ಇವ್ರ ಲೈಫಲ್ಲಿ ಏನೋ ಒಂದು ಎಂಡ್ ಆಗ್ತಿದೆ, ಮೇಜರ್ ಎಂಡ್ ಆಗ್ತಾ ಇದೆ. ಏನೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರು ಇವ್ರ ಲೈಫಲ್ಲಿ ಮೇಜರ್ ಎಂಡ್ ಆಗ್ತಿದೆ. ಈಗ ಒಬ್ಬರೇ ಇದ್ದಿರ್ಬೋದು, ಸ್ಪಿರಿಚುವಾಲಿಟಿ ಕಡೆ ಸಹ ನೋಡ್ತಿರ್ಬೋದು ಇವರು. ಇಮ್ಯಾಜಿನೇಷನ್. ಐ ಆಮ್ ಡ್ರೀಮಿಂಗ್ ಅಬೌಟ್ ಯು ರೈಟ್ ನೌ, ಫೀಲಿಂಗ್ ಸೋ ಕ್ಲೋಸ್. ಅವರು ನಿಮ್ಮ ಬಗ್ಗೆ ತುಂಬಾ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಬಗ್ಗೆ ಕನಸು ಕಾಣ್ತಿದ್ದಾರೆ, ನೀವು ತುಂಬಾ ಹತ್ತಿರ ಇರೋ ಹಾಗೆ. ಆದ್ರೆ ರಿಜಿಮಿನೇಷನ್ ಬಗ್ಗೆ ನೋಡ್ತಾ ಇದ್ದಾರೆ. ಅಂದ್ರೆ ಐ ಆಮ್ ದ ಹ್ಯಾಪಿಯೆಸ್ಟ್ ಮೀ ವೆನ್ ಐ ಆಮ್ ವಿತ್ ಯು. ಅವ್ರು ನಿಮ್ ಜೊತೆ ಇರುವಾಗ ತುಂಬಾ ಅವರಿಗೆ ಖುಷಿ ಅಂತ ಅನಿಸ್ತಾ ಇತ್ತು. ಇಲ್ಲಿ ಮೋಸ ಆಗಿದೆ. ಯುವರ್ ಚೀಟಿಂಗ್ ಇಸ್ ನಾಟ್ ಎ ಮಿಸ್ಟೇಕ್, ಇಟ್ ಈಸ್ ಎ ಚಾಯ್ಸ್. ಅಂದ್ರೆ ನಿಮ್ಗೆ ಇಲ್ಲಿ ಚಾಯ್ಸ್ ಇದ್ದಿರ್ಬೋದು, ಅಥವಾ ಅವರಿಗೆ ಚಾಯ್ಸ್ ಇರ್ಬೋದು, ನೀವು ಅಥವಾ ಇನ್ನೊಬ್ರು. ಇಲ್ಲಿ ಮೋಸ ಆಗಿದೆ ರಿಲೇಶನ್ಶಿಪ್ ಅಲ್ಲಿ. ಪೊಸೆಸಿವ್ನೆಸ್. ಎಸ್, ಐ ಆಮ್ ಸೆಲ್ಫಿಶ್, ಐ ಕಾಂಟ್ ಟಾಲರೇಟ್ ಯುವರ್ ಆಬ್ಸೆನ್ಸ್. ಅಂದ್ರೆ ಇವರು ತುಂಬಾ ಪೊಸೆಸಿವ್ನೆಸ್ ಅಲ್ಲಿ ಇದ್ದಿರ್ಬೋದು, ನಿಮ್ಮನ್ನು 24 hours ವಾಚ್ ಮಾಡುದು, ಅಥವಾ ತುಂಬಾನೇ ಪೊಸೆಸಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು ಇವರು. ಇವರು ನಿಮ್ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತ ಹೇಳಿ ನೋಡುವ. ಪೇಜ್ ಆಫ್ ಫ್ಯಾನ್ಸ್. ಇವರು ನಿಮ್ ಜೊತೆ ಏನಾದ್ರು ಹೊಸದು ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ, ತುಂಬಾ ಹೋರಾಡ್ತಿದ್ದಾರೆ. ಇನ್ನು ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟೆಬಿಲಿಟಿ ಇಲ್ಲ ಇವ್ರ ಲೈಫ್ ಅಲ್ಲಿ, ಸ್ಟ್ರೆಂತ್ ಇಲ್ಲ, ಅಂದ್ರೆ ಧೈರ್ಯ ಇಲ್ಲ ಇವರಿಗೆ. ತುಂಬಾ ದಿವಸಗಳಿಂದ ಕಾಯ್ತಿದ್ದಾರೆ, ಏನ್ ಮಾಡ್ಬೇಕು ಅಂತ ತಿಳಿದ ಒದ್ದಾಡ್ತಿದ್ದಾರೆ. ಅಂದ್ರೆ ಏನೋ ಒಂದು ಸೀಕ್ರೆಟ್, ಅವರ ಫ್ಯಾಮಿಲಿ ಸೀಕ್ರೆಟ್ ಅವರಿಗೆ ಗೊತ್ತಾಗಿರ್ಬೋದು. ಇಲ್ಲಿ ಒಂದು ಫ್ಯಾಮಿಲಿ ಸೀಕ್ರೆಟ್ ವಿಷಯ ಅವರಿಗೆ ಗೊತ್ತಾಗಿದೆ. ಅವರ ಜೀವನದಲ್ಲಿ ಏನೋ ಮೇಜರ್ ಎಂಡ್ ಆಗ್ತಿದೆ. ನೆಕ್ಸ್ಟ್ ಆಕ್ಷನ್ ಅವರಿಗೆ ನಿಮ್ ಬಗ್ಗೆ ಫೀಲಿಂಗ್ಸ್, ಅವರಿಗೆ ನಿಮ್ ಬಗ್ಗೆ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ನೋಡುವ. Just to be allowed no more now. I want just peace, separation, support.
ಯು ಸ್ಟೋಲ್ ಮೈ ಹಾರ್ಟ್ ಎಟ್ ಫಸ್ಟ್ ಸೈಟ್, ಹ್ಯಾಂಡಲ್ ಇಟ್ ವಿತ್ ಕೇರ್ ಅಂತ ಹೇಳಿದ್ದಾರೆ. ಅಂದ್ರೆ ತುಂಬಾ ಪ್ರೀತಿ ಇದೆ ಇವರಿಗೆ ನಿಮ್ಮ ಮೇಲೆ, ಸಪೋರ್ಟು. ಇವರು ಹೇಳ್ತಾರೆ ನಿಮ್ಗೆ ಯಾವುದೇ ಕಷ್ಟ ಬಂದ್ರು ನಾನು ನಿಮ್ ಜೊತೆಲಿ ಇರ್ತೇನೆ ಅಂತ. ಅದೀಗ ಸಪರೇಷನ್ ಅಲ್ಲಿ ಇದ್ದಿರ್ಬೋದು. ಅಂದ್ರೆ ನಿಮ್ದು ಆಟಿಟ್ಯೂಡ್ ಏನಾದ್ರೂ ಅವರಿಗೆ ತುಂಬಾ ಕಷ್ಟ ಆಗಿರ್ಬೋದು, ನಿಮ್ಮ ಆಟಿಟ್ಯೂಡ್ ಇಂದಾಗಿ ಅಥವಾ ಈಗೋದಿಂದಾಗಿ ಸಪರೇಷನ್ ಆಗಿರ್ಬೋದು. ಸೊ ಸೆಲ್ಫ್ ಹೀಲಿಂಗ್ ಆಗ್ತಿದ್ದಾರೆ, ಅಥವಾ ಅವರಿಗೆ ಈಗೋ ಇದ್ದಿರ್ಬೋದು. ಇಲ್ಲಿ ಇಲ್ಲಿ ನಿಮ್ಮ ಆಟಿಟ್ಯೂಡ್ ಬರ್ತಾ ಇದೆ, ನಿಮ್ಮ ಬಿಹೇವಿಯರ್ ಅಥವಾ ಆಟಿಟ್ಯೂಡ್ ಇಂದಾಗಿ ಸಪರೇಷನ್ ಆಗಿದೆ. ಸೊ ಈಗ ಅವ್ರು ಹೇಳ್ತಾರೆ ನಾನು ತುಂಬಾ ಅಡ್ಜಸ್ಟ್ ಆಗಿದ್ದೇನೆ ಅಂತ ಹೇಳ್ತಿದ್ದಾರೆ. ನೋ ಮೋರ್ ನೌ, ಐ ಜಸ್ಟ್ ವಾಂಟ್ ಪೀಸ್. ಅವರಿಗೀಗ ನೆಮ್ಮದಿ, ಶಾಂತಿ ಬೇಕಾಗಿದೆ. ಸೊ ತುಂಬಾನೇ ಅವ್ರ ಲೈಫಲ್ಲಿ ತುಂಬಾನೇ ಒಂದು ಪೇನ್ಫುಲ್ ಎಂಡಿಂಗ್ ಆಗ್ತಾ ಇದೆ. ಸೊ ನೀವು ಸ್ವಲ್ಪ ಟೈಮ್ ಕಾಯುವುದು ಒಳ್ಳೇದಿದು. ನೆಕ್ಸ್ಟ್ ಆಕ್ಷನ್ ಏನು ಅಂತ ಹೇಳಿ ನೋಡುವ. 7 of Wands. ಇವರ ನೆಕ್ಸ್ಟ್ ಆಕ್ಷನ್ ಏನಂತ ಹೇಳಿದ್ರೆ, ಇವರಿಗೆ ಒಂದು ಭರವಸೆ ಇದೆ ರಿಲೇಶನ್ಶಿಪ್ ಅಲ್ಲಿ. ಇವರು ಮತ್ತೆ ವಾಪಸ್ ಬರ್ಲಿಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇಲ್ಲಿ ಸ್ಟ್ರಗಲ್ ಇದೆ, ಟ್ರೈ ಮಾಡ್ತಿದ್ದಾರೆ ಇವರು, ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ನಿಮ್ ಜೊತೆ ಅಂತ ಹೇಳ್ಕೊಂಡು. ಇವರಿಗೆ ಒಂದು ಕ್ಲಾರಿಟಿ ಸಿಗ್ತದೆ ಮುಂದೆ. ಈಗ ಕನ್ಫ್ಯೂಷನ್ ಇದ್ದಿರ್ಬೋದು, ಆದ್ರೆ ರಿಲೇಶನ್ಶಿಪ್ ಅಲ್ಲಿ ಕ್ಲಾರಿಟಿ ಸಿಗ್ತದೆ. ಅಂದ್ರೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು ನಿಮ್ಮ ನಡುವೆ, ಅಥವಾ ಏನಾದ್ರೂ ಒಂದು ಹಾರ್ಟ್ ಬ್ರೇಕ್ ಆಗಿರ್ಬೋದು. ಇದು ಯಾಕಾಯ್ತು ಅನ್ನೋದು ಅವರಿಗೆ ಒಂದು ಕ್ಲಾರಿಟಿ ಸಿಗ್ತದೆ. ನೆಕ್ಸ್ಟ್ ಇಲ್ಲಿ ತುಂಬಾನೇ ಅವರು ಇಮೋಷನಲ್ ಹರ್ಟ್ ಆಗಿದ್ದಾರೆ. ಇಲ್ಲಿ ಇಮೋಷನಲ್ ಬ್ಯಾಗೇಜ್ ಬಂದಿದೆ. ಮೈ ಹಾರ್ಟ್ ಈಸ್ ಟಯರ್ಡ್ ಆಫ್ ಗೆಟ್ಟಿಂಗ್ ಹರ್ಟ್, ಐ ನೀಡ್ ಸ್ಪೇಸ್ ಅಂತ ಹೇಳಿದ್ದಾರೆ. ಅವರಿಗೆ ಮನಸ್ಸಿಗೆ ತುಂಬಾ ನೋವಾಗಿದೆ, ಅವರಿಗೆ ಈಗ ಸ್ಪೇಸ್ ಬೇಕು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಶಾಂತಿ, ನೆಮ್ಮದಿ ಬೇಕು ಅಂತ ಹೇಳ್ತಾರೆ. ತುಂಬಾನೇ ಒಬ್ಬರೇ ಸ್ಟ್ರಗಲ್ ಮಾಡ್ತಿದ್ದಾರೆ. ಐ ಲವ್ ಯುವರ್ ವಾಯ್ಸ್, ಐ ಕ್ಯಾನ್ ಟಾಕ್ ವಿತ್ ಯು ಡೇ ಅಂಡ್ ನೈಟ್ ಅಂತ ಹೇಳ್ತಾರೆ. ನಿಮ್ ಜೊತೆ ಅವರು ಡೇ ಅಂಡ್ ನೈಟ್ ಮಾತಾಡ್ತಿರ್ಬೇಕು. ನಿಮ್ಮ ವಾಯ್ಸ್ ತುಂಬಾ ಅವ್ರಿಗೆ ಇಷ್ಟ ಆಗಿರ್ಬೋದು. ಸೊ ಲಾಯಲ್ಟಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಹೇಗಿದ್ದೀರಾ ಹಾಗೆ ಪರ್ಫೆಕ್ಟ್ ಆಗಿದ್ದೀರಿ ಅಂತ ಹೇಳ್ತಿದ್ದಾರೆ. ಡಿಪೆಂಡೆನ್ಸ್, ಐ ಆಮ್ ಅಡಿಕ್ಟೆಡ್ ಟು ಯು, ಕಾಂಟ್ ಸ್ಟಾಪ್ ಮಿಸ್ಸಿಂಗ್ ಅಂಡ್ ಲವಿಂಗ್ ಟು. ಇದೊಂಥರ ಅಡಿಕ್ಷನ್ ಇದ್ದಿರ್ಬೋದು ಅವರಿಗೆ ನಿಮ್ ಬಗ್ಗೆ. ಆದ್ರೆ ಇಲ್ಲಿ ತುಂಬಾನೇ ಅವರಿಗೆ ಇಮೋಷನಲ್ ತುಂಬಾನೇ ಲಾಸ್ ಆಗಿದೆ ಇಲ್ಲಿ. ಸೊ ಅವರಿಗೆ ನೀವು ಇಲ್ಲಿ ಟೈಮ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಫೈಲ್ ನಂಬರ್ 2. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ ಮೊಸಳೆ ಕ್ರೊಕೊಡೈಲ್ ಚಾಯ್ಸ್ ಮಾಡಿದ್ದೀರಾ? ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಪಾರ್ಟ್ನರ್ ಕರೆಂಟ್ ಎನರ್ಜಿ, ಅವರಿಗೆ ನಿಮ್ಮ ಮೇಲೆ ಇರೋ ಫೀಲಿಂಗ್ಸ್ ಅಥವಾ ನೆಕ್ಸ್ಟ್ ಆಕ್ಷನ್. ಫೈಲ್ ನಂಬರ್ 3, ಕರೆಂಟ್ ಫೀಲಿಂಗ್ಸ್. ಅವರಿಗೆ ನಿಮ್ಮ ಮೇಲೆ ಕರೆಂಟ್ ಎನರ್ಜಿ, ನಿಮ್ಮ ಮೇಲೆ ಇರೋ ಫೀಲಿಂಗ್ಸ್, ನೆಕ್ಸ್ಟ್ ಆಕ್ಷನ್. ಇದು 2 ಕಾರ್ಡ್ ಬಂತು. ಕರೆಂಟ್ ಎನರ್ಜಿ, 3 of Wands. ಇವರು ಫ್ಯೂಚರ್ ಕಡೆ ನೋಡ್ತಿದ್ದಾರೆ, ಅವರ ಫ್ಯೂಚರ್ ಎಕ್ಸ್ಪಾನ್ಷನ್ ಕಡೆ ನೋಡ್ತಿದ್ದಾರೆ. ಕ್ಯಾರಿಯರ್ ಎಕ್ಸ್ಪಾನ್ಷನ್ ಇರ್ಬೋದು ಅವರದ್ದು, ಅದರ ಕಡೆ ಈಗ ಅವರ ಎನರ್ಜಿ ಇದೆ. ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದಾರೆ ಇವರು ಹಣದ ವಿಷಯದಲ್ಲಿ. ಇವ್ರ ಲೈಫಲ್ಲಿ ಒಂದು ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಿರ್ಬೋದು, ಅಥವಾ ಒಂದು ಲಕ್ ಬರ್ತಾ ಇದೆ ಇವರಿಗೆ, ಗುಡ್ ಲಕ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ ಇವರು ಫೈನಾನ್ಸ್ ವಿಷಯದಲ್ಲಿ, ಬ್ಯಾಲೆನ್ಸ್ ತರಬೇಕು ಅಂತೇಳಿ. ಸೊ ಈಗ ಫೈನಾನ್ಸ್ ವಿಷಯದಲ್ಲಿ ಅವರಿಗೆ ಸಕ್ಸಸ್ ಬರ್ತಾ ಇದೆ. ಇವರಿಗೆ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವರು. ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡೋದಿದ್ದಾರೆ. ಇವರು ಯೋಚನೆ ಮಾಡ್ತಿದ್ದಾರೆ, ಇವರು ಮನೆ ಕಟ್ಬೋದು, ಕೆಲವರು ಮನೆ ಕಟ್ಟುವ ಯೋಚನೆ ಮಾಡ್ತಿರ್ಬೋದು. ಇನ್ ಕೆಲವರು ಏನಾದ್ರು ಹೊಸ ಬಿಸಿನೆಸ್ ಸ್ಟಾರ್ಟ್ ಮಾಡೋದು ಯೋಚನೆ ಮಾಡ್ತಿದ್ದಾರೆ. ಇವರು ತುಂಬಾ ಇಂಟ್ಯೂಟಿವ್ ಪರ್ಸನ್. ಅಂದ್ರೆ ಇವ್ರ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ ಇವರಿಗೆ. ಸೊ ಇಲ್ಲಿ ಏನೋ ಒಂದು
ಅಂದ್ರೆ ನಿಮ್ಗೆ ಈಗ ತುಂಬಾ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು. ಇವ್ರ ಬಗ್ಗೆ ಏನೋ ಒಂದು ಇವರಿಗೊಂದು ಹಿಡನ್ ಟ್ರುತ್ ಗೊತ್ತಾಗ್ತದೆ ಇವರಿಗೆ. ಇವ್ರದೊಂದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಕರ್ಮ ಕ್ಲಿಯರ್ ಇದ್ರೂ ಇರ್ಬೋದು. Current energy, Mercury, let's start. Apology. Pressure. ಇವರೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೋರಿದ್ದಾರೆ. ಮ್ಯಾರೇಜ್ ಆದ್ರೂ ಆಗ್ಬೋದು, ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು. ಮ್ಯಾರೇಜ್ ಆಗ್ತದೆ, ಒಂದು ಜಡ್ಜ್ಮೆಂಟ್ ಆಗ್ತಿರ್ಬೋದು. ಅಂದ್ರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಅಂದ್ರೆ ಯು ಆರ್ ಜಡ್ಜಿಂಗ್ ಮೀ ಅಂಡ್ ಮೇಕಿಂಗ್ ಯುವರ್ ಓನ್ ಒಪಿನಿಯನ್ಸ್ ಅಂತೇಳಿ. ಅಂದ್ರೆ ನೀವು ಇವರನ್ನು ಏನೋ ಒಂದು ಜಡ್ಜ್ ಮಾಡಿರ್ಬೋದು. ಅಂದ್ರೆ ನಿಮ್ಮ ಒಪಿನಿಯನ್ ಪ್ರಕಾರ ನೀವು ಇವರನ್ನು ಜಡ್ಜ್ ಮಾಡಿರ್ಬೋದು. ತುಂಬಾ ನಿಮ್ಮಲ್ಲಿ ಜಗಳ ಆಗಿರ್ಬೋದು. ಸೊ ಇಲ್ಲಿ ಅಪಾಲಜಿ ಕೇಳ್ತಿದ್ದಾರೆ. ಗಿವ್ ಮಿ ಒನ್ ಲಾಸ್ಟ್ ಚಾನ್ಸ್, ಐ ವಾಂಟ್ ಟು ಸಾರ್ಟ್ ಇಟ್ ಔಟ್ ಅಂತ ಹೇಳಿ. ಏನೋ ನಿಮ್ಮಲ್ಲಿ ಏನು ಜಗಳ ಆಗಿದೆ ಅದನ್ನು ಅವನು ಸಾರ್ಟ್ ಔಟ್ ಮಾಡ್ತಿದ್ದಾರೆ. ಅವರಿಗೆ ನೀವು ಕ್ಷಮೆ ಕೊಡಿ ಅಂತ ಕೇಳ್ತಿದ್ದಾರೆ. ಒಂದು ಲಾಸ್ಟ್ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ಫ್ರೆಶ್ ಸ್ಟಾರ್ಟ್ ಬಂದಿದೆ. ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಮೈ ಬೇ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನವರು ತುಂಬಾ ಪ್ರೀತಿಸ್ತಾರೆ. ನಿಮ್ಗೆ ಏನಾದ್ರು ರಿಂಗ್ ತಂದು ಕೊಡ್ಬೋದು, ಅಥವಾ ನಿಮ್ದು ಎಂಗೇಜ್ಮೆಂಟ್ ಆಗ್ಬಹುದು, ಮ್ಯಾರೇಜ್ ಆಗ್ಬಹುದು. ಇಲ್ಲಿ ಪ್ಲೆಷರ್ ಬಂದಿದೆ ಬಾಟಮ್ ಆಫ್ ದ ಡೆಕ್. ಲುಕಿಂಗ್ ಎಟ್ ಯು, ಟಾಕಿಂಗ್ ಟು ಈಸ್ ಗ್ರೇಟೆಸ್ಟ್ ಎಂಜಾಯ್ಮೆಂಟ್ ಅಂತ ಹೇಳಿ. ನಿಮ್ ಜೊತೆ ಮಾತಾಡೋದು ಅಥವಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ತುಂಬಾ ಇಷ್ಟ, ತುಂಬಾ ಸಂತೋಷ ತರ್ತದೆ ಅಂತ ಹೇಳ್ತಿದ್ದಾರೆ. ಇವರಿಗೆ ನಿಮ್ಮ ಮೇಲೆ ಯಾವ ಫೀಲಿಂಗ್ಸ್ ಇದೆ ಅಂತ ಹೇಳಿ ನೋಡುವ. ತುಂಬಾ ತುಂಬಾ ನೋವಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಅಂದ್ರೆ ನಿಮ್ಗೂ ಅವ್ರಿಗೂ ಜಗಳ ಆಗಿ ಇವರು ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡಿದ್ದಾರೆ. ಈಗ ಅವರಿಗೆ ಕ್ಲಾರಿಟಿ ಬಂದಿದೆ. ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಏನು ಜಗಳ ಆಗಿತ್ತಾ, ತುಂಬಾನೇ ಜಗಳ ಆಗಿರ್ಬೋದು, ಇದೆಲ್ಲ ಒಂದು ಎಂಡ್ ಆಗಿರ್ಬೋದು ಒಂದು. ಸೊ ಕ್ಲಾರಿಟಿ ಬರ್ತಾ ಇದೆ ಅಂತ ಹೇಳ್ತಾರೆ. ತುಂಬಾ ಅದರ ಬಗ್ಗೆ ಅವರಿಗೆ ಈಗ ಲಾಜಿಕ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ನಿಮ್ಗೊಂದು ಆಫರ್ ಕೊಡ್ಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ. ಈಗ ಅವ್ರಿಗೆ ಆಫರ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಅನಿಸ್ತಿರ್ಬೋದು, ಅಂದ್ರೆ ಕಷ್ಟದಲ್ಲಿದ್ದಾಗ ಎಲ್ಲ ಬಿಟ್ಟು ಹೋದ್ರು, ಅನ್ನೋ ಒಬ್ಬರನ್ನೇ ಮಾಡಿ ಹೋದ್ರು. ಅಂದ್ರೆ ನಾ ಒಬ್ಬರೇ ಇದ್ದೇನೆ, ತುಂಬಾ ಕಷ್ಟ ಪಡ್ತಿದ್ದೇನೆ ಅಂತ ಅನಿಸ್ತಿರ್ಬೋದು ಅವರಿಗೆ. ಕರೆಂಟ್ ಫೀಲಿಂಗ್ಸ್. Crossroads. ಅವ್ರು ಹೇಳ್ತಾರೆ, ಐ ಆಮ್ ಲೀವಿಂಗ್ ಫ್ರಮ್ ಯುವರ್ ಲೈಫ್ ಫಾರ್ ಮೆನಿ ರೀಸನ್ಸ್. ನಿಮ್ ಜೀವನದಿಂದ ಅವರು ಹೊರಟೋಗಿರೋದು ಬೇರೆ ತುಂಬಾ ರೀಸನ್ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೋ ಮ್ಯಾಟರ್ ಹೌ ಮಚ್ ವಿ ಫೈಟ್, ಯು ಸ್ಟೇ ಆನ್ ಮೈ ಮೈಂಡ್ 24/7. ನೀವು ಅವರ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ತೀರಿ. ನೀವು ಎಷ್ಟು ಬೇಕಾದ್ರೂ ಜಗಳ ಆಡಿರ್ಬೋದು. ಕ್ರಾಸ್ ರೋಡ್, ಅವರಿಗೆ ಯು ಹ್ಯಾವ್ ಟು ಚೂಸ್ ಒನ್ ಡಿಸೈಡ್ ಕೇರ್ಫುಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡಬೇಕು ಅಂದ್ರೆ ಅವರಿಗೆ ಯಾವ್ದಾದ್ರು ಎರಡರಲ್ಲಿ ಒಂದು ಚಾಯ್ಸ್ ಮಾಡಬೇಕಾಗ್ತದೆ. ಸೊ ಅದನ್ನು ತುಂಬಾ ಕೇರ್ಫುಲ್ ಆಗಿ ಡಿಸೈಡ್ ಮಾಡ್ತಿದ್ದಾರೆ ಇಲ್ಲಿ. ಅವರಿಗೆ ಅನಿಸ್ತಿರ್ಬೋದು, ಅಂದ್ರೆ ನಿಮ್ಮ ಮೇಲೆ ಅವರಿಗೆ ಭರವಸೆ ಇಲ್ಲದೆ ಇದ್ದಿರ್ಬೋದು. ಅಂದ್ರೆ ನೀವೇನೋ ಸುಳ್ಳು ಹೇಳಿದ್ದೀರಿ ಅಂತ ಅವರಿಗೆ ಮನಸ್ಸಿಗೆ ಅನಿಸ್ತಾ ಇದೆ. ಸೊ ಈಗ ತುಂಬಾ ಕೇರ್ಫುಲ್ ಆಗಿ ಚಾಯ್ಸ್ ಮಾಡ್ತಿದ್ದಾರೆ. ಕ್ಲಾರಿಫಿಕೇಶನ್ ಬರ್ತಾ ಇದೆ ಅವರಿಗೆ. ಐ ವಿಲ್ ನಾಟ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್, ಐ ನೋ ಐ ಆಮ್ ರೈಟ್. ಅವರಿಗೆ ಅನಿಸ್ತಾ ಇದೆ, ಅಂದ್ರೆ ಅವರು ಕರೆಕ್ಟ್ ಇದ್ದಾರೆ ಅಂತ ಅವರಿಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ಹೇಳ್ತಾರೆ, ಐ ವಿಲ್ ನಾಟ್ ಎಕ್ಸ್ಪ್ಲೈನ್ ಮೈ ಸೆಲ್ಫ್, ನನ್ನ ಬಗ್ಗೆ ನಾನೇನು ಎಕ್ಸ್ಪ್ಲೇಷನ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ.
ಡಿಸಿಷನ್. ಇಟ್ ಈಸ್ ದ ಟೈಮ್ ಟು ಡಿಸೈಡ್ ಸಮಥಿಂಗ್ ಫಾರ್ ದಿಸ್ ರಿಲೇಷನ್. ಇಲ್ಲಿ ಏನೋ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ಸೊ ಯು ಹ್ಯಾವ್ ಟು ಚೂಸ್ ಒನ್, ಡಿಸೈಡ್ ಕೇರ್ಫುಲ್ಲಿ. ನಿಮ್ಗೆ ಇಲ್ಲಿ ಅವರು ಈಗ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈಗ ಹೇಳ್ತಿದ್ದಾರೆ, ಯಾವ್ದಾದ್ರು ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಬೇಕು, ತುಂಬಾ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ಡಿಸಿಷನ್ ತಗೊಳ್ಬೇಕಂತ ಅವರ ಮೈಂಡ್ ಅಲ್ಲಿ ಇದೆ, ನಿಮ್ ಬಗ್ಗೆ ಫೀಲಿಂಗ್ಸ್ ಇದೆ ಅವರಿಗೆ. ಅವರ ನೆಕ್ಸ್ಟ್ ಆಕ್ಷನ್, ನೈನ್ ಆಫ್ ಪೆಂಟಿಕಲ್ಸ್. ಅವರು ನಿಮ್ಮನ್ನು ಕ್ವೀನ್ ಟೈಪ್ ನೋಡ್ತಾರೆ, ಅಂದ್ರೆ ನೀವೊಂಥರ ಕ್ವೀನ್ ರೋಲಿಗೆ ಬರಬೇಕು ಫೈನಾನ್ಸ್ ಅಲ್ಲಿ ಎಲ್ಲದರಲ್ಲೂ ಅಂತ ಹೇಳಿ, ಒಂದು ಸ್ಟೆಬಿಲಿಟಿ ತರಬೇಕು ಅಂತ ಯೋಚನೆ ಮಾಡ್ತಾರೆ, ನಿಮ್ಗೊಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಕೊಡಬೇಕು ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಅವ್ರು ಆಫರ್ ಸಹ ಮಾಡ್ಬೋದು, ಇಲ್ಲಿ ರಿಯೂನಿಯನ್ ಆಗ್ಬೋದು. ಈಗ ಅವರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ. ಎರಡು ರೋಡ್ ಇದೆ ಅವರಿಗೆ, ಎರಡು ಚಾಯ್ಸ್ ಇದೆ ಅವ್ರ ಲೈಫ್ ಅಲ್ಲಿ. ತುಂಬಾನೇ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ತುಂಬಾನೇ ನೀವು ಅಥವಾ ಅವ್ರು ಯಾರಾದ್ರೂ ಒಬ್ರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಿರ್ಬೋದು. ಇಮೋಷನಲ್ ಬ್ಯಾಗೇಜ್, ಮೈ ಹಾರ್ಟ್ ಈಸ್ ಟಯರ್ಡ್ ಆಫ್ ಗೆಟ್ಟಿಂಗ್ ಹರ್ಟ್, ಐ ನೀಡ್ ಸ್ಪೇಸ್ ಅಂತ ಹೇಳ್ತಿದ್ದಾರೆ. ಅವರಿಗೆ ತುಂಬಾ ಇಮೋಷನಲ್ ಹರ್ಟ್ ಆಗಿದೆ ಅವರಿಗೆ. ಸೊ ತುಂಬಾ ಬ್ಯಾಗೇಜ್ ಇಟ್ಕೊಂಡಿದ್ದಾರೆ, ಅವರಿಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ತುಂಬಾನೇ ಅಂದ್ರೆ ಮಿಸ್ಟ್ರಸ್ಟ್ ಇಲ್ಲೂ ಬಂದಿದೆ. ಯುವರ್ ಡೌಟ್ ಈಸ್ ಕಿಲ್ಲಿಂಗ್ ಟ್ರಸ್ಟ್ ಬಿಟ್ವೀನ್ ಅಸ್ ಅಂತ ಹೇಳ್ತಾರೆ. ನಿಮ್ಗೇನೋ ಅವ್ರ ಮೇಲೆ ಡೌಟ್ ಇದೆ, ಸೊ ಅವರು ನಂಬಿ ಅಂತ ಹೇಳ್ತಿದ್ದಾರೆ. ಇದು ಅವರದ್ದು ಫಾರ್ಚುನೇಟ್, ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ಮೈ ಲೈಫ್. ಅವ್ರು ಹೇಳ್ತಾರೆ, ಅವರು ತುಂಬಾ ಲಕ್ಕಿ ಪರ್ಸನ್, ನೀವು ಅವ್ರ ಜೀವನದಲ್ಲಿ ಬಂದದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ವಿಶ್ ಮೈ ಡೇ ಸ್ಟಾರ್ಟ್ಸ್ ವಿತ್ ಯುವರ್ ಸ್ಮೈಲ್, ಬಿ ಮೈನ್ ಓನ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ಮೈಲ್ ಇಂದ ಅವರ ಒಂದು ಎಲ್ಲಾ ದಿವಸನೂ ಸ್ಟಾರ್ಟ್ ಆಗ್ತಿದೆ. ಸೊ ಇದೊಂದು ಅವರ ವಿಶ್. ಇನ್ನೊಂದು ಎರಡು ಕಾರ್ಡ್ ತೆಗಿತೇನೆ. ಮೈ ವರ್ಸ್ಟ್ ಫಿಯರ್ ಈಸ್ ಲೂಸಿಂಗ್ ಯು, ಐ ವಾಂಟ್ ಟು ಲೆಟ್ ಯು ಗೋ. ಅವರಿಗೆ ಒಂದು ವೀಕ್ನೆಸ್ ಏನಂತೇಳಿ, ನೀವು ಅವ್ರನ್ನ ಬಿಟ್ಟು ಹೋಗ್ತೀರ ಅನ್ನೋದು ಹೆದರಿಕೆ ಇದೆ. ಸೊ ಐ ಆಮ್ ಇನ್ ಲವ್ ವಿತ್ ಯು, ವಿಲ್ ಯು ಬಿ ಮೈ ಬೇ. ಫ್ರೆಶ್ ಸ್ಟಾರ್ಟ್ ಮಾಡುವರಿದ್ದಾರೆ ಇಲ್ಲಿ, ಸ್ವಲ್ಪ ಟೈಮ್ ಬೇಕಾಗ್ಬೋದು ಅವರಿಗೆ. ಕಾಷನ್, ಯುವರ್ ಫ್ರೆಂಡ್ಸ್ ಆರ್ ಜೆಲಸ್ ವಿತ್ ಅವರ್ ರಿಲೇಷನ್, ಬಿವೇರ್. ಇಲ್ಲಿ ನಿಮ್ಗೆ ಒಂದು ಅಲರ್ಟ್ ಮೆಸೇಜ್ ಇದೆ, ನಿಮ್ಮ ಫ್ರೆಂಡ್ ಈ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಜೆಲಸ್ ಇದೆ, ಅವ್ರ ಕಡೆಯಿಂದ ಹುಷಾರಾಗಿರಿ ಅಂತ ಹೇಳಿ ಬಂದಿದೆ. ಯು ಆರ್ ಮೈ ಹಾರ್ಟ್, ಐ ವಾಂಟ್ ಟು ಸೇ ಐ ಲವ್ ಯು ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ಸ್ವಲ್ಪ ನೀವು ಅವರಿಗೆ ಟೈಮ್ ಕೊಡಬೇಕಾಗ್ತದೆ. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.